DK ಅವರ ಬದಲಾಗಿ ಅದು ಆಗ್ತದೋ ಇಲ್ಲೋ ಭವಿಷ್ಯಕ್ಕೆ ಬಿಟ್ಟಂಥದ್ದು. ಬಟ್ ಅದು ಪ್ರಯತ್ನ ಮಾತ್ರ ನಡೆದಿದ್ದು ಸುಳ್ಳಲ್ಲ. ಇದೇ ಕಾಲಕ್ಕೆ ನಮ್ಮ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ವಿ ನಾವು ಒಂದು ವಿಷಯವನ್ನು, ಸೌದಿ ಅವರು BJP ಹೋಗ್ಬೋದು, ರಮೇಶ್ ಜಾರಕಿಹೊಳಿ ಅವರು ಕಾಂಗ್ರೆಸ್ಸಿಗೆ ಬರ್ಬೋದು ಅಂತೇಳಿ ಅದು ಕಾನೂನು ಅನಾಲಿಸಿಸ್ ಮಾಡಿದ್ದೀವಿ ಆ ಒಂದು ವಿಡಿಯೋದಲ್ಲೇ. ಅಂದ್ರೆ ಈ ಒಂದು ರಾಜಕೀಯ ಸಮೀಕರಣ ಬದಲಾಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಇತ್ತ ಸೌದಿ ಮತ್ತು ರಮೇಶ್ ಕತ್ತಿ ಅವರು ಸಹಿತ ಬಲಿಷ್ಠ ಆಗ್ತಾ ಇದ್ದಾರೆ. ಜೊತೆಗೆ BJP ಸಹಿತ ದೊಡ್ಡ ಜಿಲ್ಲೆ ಆಗಿದ್ದರಿಂದಾಗಿ ಅದನ್ನು ಮರಳಿ ಪಡ್ಕೋಬೇಕು ಅನ್ನುವಂಥ ಪ್ಲ್ಯಾನ್ ಆಗ್ತಾ ಇದೆ ಅನ್ನುವಂಥದ್ದು. ಅದಕ್ಕೆ ಸಾಕ್ಷಿನ PL ಸಂತೋಷ್ ಅವರು ಬಂದು ಇಲ್ಲಿ ವಿಶೇಷವಾಗಿ ಬೆಳಗಾವಿ ಅಭಯ್ ಪಾಟೀಲ್ ಆಗಿರ್ಬೋದು, ರಮೇಶ್ ಕತ್ತಿ ಅವ್ರಿಗೆ ಆಗಿರ್ಬೋದು, ಮತ್ತು ಇನ್ನುಳಿದವ್ರಿಗೆ, ಮತ್ತು ಅದೇ ಕಾಲ ಗುಪ್ತವಾಗಿ ನಮ್ಮ ಸೌದಿಯವರ ಜೊತೆಗೆ ಏನೇನು ಸಂಪರ್ಕಗಳಾಗಿದ್ದಾವೆ ಅನ್ನೋದು ಸುದ್ದಿಗಳು ಇದ್ದಾವೆ. ಅಂದ್ರೆ ಹೊಸ ಪ್ಲ್ಯಾನ್ ಇವರು ಮಾಡ್ತಾ ಇದ್ದಾರೆ. ಇನ್ನು ಜಾರಕಿಹೊಳಿ ಅವ್ರನ್ನ ಪೂರ್ತಿ ಬಿಟ್ಟಿವಪ್ಪ ಅಂತಂದ್ರೆ ನಮ್ಮ ಪೂರ್ತಿ ಜಿಲ್ಲೆಯವರ ಕೈಯಲ್ಲಿ ಅವ್ರ ಅಂಡರದಲ್ಲಿ ಹೋಗೋ ಸಾಧ್ಯತೆಗಳಿದ್ದಾವೆ ಅಂತೇಳಿ ಹೊಸ ಒಂದು ಏನಪ್ಪ ಅಂತಂದ್ರೆ ಸಮೀಕರಣ ಮಾಡ್ತಾ ಜಾರಕಿಹೊಳಿಯವರ ವಿರೋಧ ಭಾವ ಇರುತ್ತಿರುವಂಥ ಆದರೆ ಹೊರತುವರಿಸಲಾರಕ್ಕೆ ಆಗಲಾರಂಥ ಕೆಲವೊಂದು ಜನರನ್ನು, MLAಗಳನ್ನು, ಇನ್ನುಳಿದವ್ರನ್ನ ತಮ್ಮ ಒಂದು ವಿಶ್ವಾಸ ತೆಗೆದುಕೊಳ್ಳುವಂಥ ಪ್ರಯತ್ನ, ಜೊತೆ ತಮ್ಮ ಒಂದು ಯಾಕಪ್ಪ ಅಂತಂದ್ರೆ ಇವತ್ತು ಏನಾಗ್ಯದ ಅವ್ರಿಗೂ ಸೌದಿ ಮತ್ತು ಕತ್ತಿ ಅವರಿಗೆ ಅಸ್ತಿತ್ವದ ಪ್ರಶ್ನೆ ಬಂದ. ಹುಕ್ಕೇರಿ ಈಗ ಅನಿವಾರ್ಯವಾಗಿ ವಿದ್ಯುತ್ ಸಂಘದ ಸಲುವಾಗಿ ಹೋರಾಟ ಬಂದಾಗ ಅನಿವಾರ್ಯವಾಗಿ ಗೆದ್ದು ಕೊಡಬೇಕಾದಂಥ ಪರಿಸ್ಥಿತಿ ರಮೇಶ್ ಕತ್ತಿ ಅವ್ರಿಗೆ ಬಂದುಬಿಡ್ತಾವಂತ. ಯಾಕಂದ್ರೆ ಪೂರ್ತಿ ಒಳಗೆ ಎಂಟ್ರಿ ಆಗಿ ಬಿಟ್ಟಿದ್ರು ಅವರು. ಹಿರಣ್ಯಕೇಶಿ ಕೈ ತೊಗೊಂಡ್ರು, ಅದರಿಂದ ವಿದ್ಯುತ್ ಸಂಘ ತೊಗೊಂಡ್ಬಿಟ್ರು, DCC ಬ್ಯಾಂಕಿಂದ ಮನೆಗೆ ಕಳಿಸಿಬಿಟ್ರು ಇವರನ್ನು. ಇಂಥ ಪ್ರಸಂಗ ಬಂದಾಗ ಇನ್ನು ಇದನ್ನು ಒಂದು ಬಿಟ್ಟಪ್ಪ ನಾನು ಇಲೆಕ್ಷನ್ದಿಂದ ದೂರ ಉಳಿದೆ ಅಂದ್ರೆ ನಮ್ಮ ಅಸ್ತಿತ್ವ ಹೋಗಿಬಿಡ್ತದೆ, ರಾಜಕೀಯ ಅಸ್ತಿತ್ವ ಅನ್ನೋ ಕಾರಣಕ್ಕಾಗಿ ತಡಬಡಿಸಿದ್ದಂಥ ರಮೇಶ್ ಕತ್ತಿ ವಿದ್ಯುತ್ ಸಂಘವನ್ನು ಉಳಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಆದರೆ ಆಲ್ರೆಡಿ ಹುಕ್ಕೇರಿ ತಾಲೂಕಿನಲ್ಲೇ ತಮ್ಮ ಪ್ರಭಾವಳಿಯನ್ನು ಜಾರಕಿಹೊಳಿ ಸಹೋದರರು ಹಂಬಿಸ್ಕೊಂಡಿದ್ದಾರೆ, ಬಿತ್ತರಿಸ್ಕೊಂಡಾರೆ. ಅದನ್ನೀಗ ಓಡಿಸಲೇಬೇಕು ಅನ್ನೋಂಥ ಏನು ಓಪನ್ ಆಗಿ ಮಾತಾಡ್ತಿದ್ದಾರೆ ಭಾವಾವೇಶದಿಂದ. ಆದರೆ ಭಾವಾವೇಶದಿಂದ ಮಾತಾಡೋದು ಬೇರೆ, ವಾಸ್ತವ